ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ 45ನೇ ಪ್ರಾಂತೀಯ ಸಮ್ಮೇಳನ ಇದೇ ಡಿಸೆಂಬರ್ 17ರಿಂದ 3 ದಿನಗಳ ಕಾಲ ಮಡಿಕೇರಿಯ ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ. ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು 600 ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಪಾಲ್ಗೊಳ್ಳಲಿದ್ದು, ವಿಚಾರಗೋಷ್ಠಿ, ಸನ್ಮಾನ, ಯುವ ಪುರಸ್ಕಾರ, ನಿರ್ಣಯಗಳ ಅಂಗೀಕಾರ, ಶೋಭಾಯಾತ್ರೆ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಸಂಘಟನೆಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಎಚ್.ಕೆ. ಪ್ರವೀಣ್ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಈ ಸಮ್ಮೇಳನವನ್ನು ಡಿಸೆಂಬರ್ 17ರ ಬೆಳಿಗ್ಗೆ 10 ಗಂಟೆಗೆ ಧ್ವಜಾರೋಹಣದ ಮೂಲಕ ಚಾಲನೆಗೊಳ್ಳಲಿದೆ. ಕೊಡಗಿನ ಸೇನಾನಿಗಳು ಮತ್ತು ಪರಿಷತ್ನ ಬಗ್ಗೆ ಏರ್ಪಡಿಸಿದ ವಸ್ತು ಪ್ರದರ್ಶನವನ್ನು ಪದ್ಮಶ್ರೀ ರಾಣಿ ಮಾಚಯ್ಯ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಹ ಸಂಘಟನಾ ಕಾರ್ಯದರ್ಶಿ ಬಾಲಕೃಷ್ಣ ಜಿ ಹಾಗೂ ಅಭಿಮನ್ಯು ಅಕಾಡೆಮಿ ಸಿಇಒ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ಅರ್ಜುನ್ ದೇವಯ್ಯ ಭಾಗವಹಿಸಲಿದ್ದಾರೆ. 19ರಂದು ಯುವ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಸಮಾರಂಭವಿದೆ. ಅತಿಥಿಗಳಾಗಿ ಮೀಡಿಯಾ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಪಾಲ್ಗೊಳ್ಳಲಿದ್ದಾರೆ. ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರಿನ ಮನೋಜ್ ನಂದಿಶಪ್ಪ ಅವರಿಗೆ ಈ ಸಾಲಿನ ಯುವ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಪ್ರವೀಣ್ ಹೇಳಿದರು. ಆರ್ಎಸ್ಎಸ್ ಶತಮಾನೋತ್ಸವ ಪಂಚ ಪರಿವರ್ತನೆ ಬಗ್ಗೆ ಸಂಘಟನೆಯ ಸಹ ಪ್ರಾಂತ ಸಂಚಾಲಕ ನಂದೀಶ್, ಒಂದೇ ಮಾತರಂ 150ರ ಸಂಭ್ರಮ ಕುರಿತು ಪ್ರಜ್ಞಾ ಪ್ರವಾಹ ಅಖಿಲ ಭಾರತೀಯ ಸಹ ಸಂಯೋಜಕ್ ರಘುನಂದನ್ ವಿಶೇಷ ಭಾಷಣ ಮಾಡಲಿದ್ದಾರೆ. ವಿದ್ಯಾರ್ಥಿ ಪರಿಷತ್ತು ಪ್ರತಿ ವರ್ಷ ಕೂಡ ತನ್ನ ನೂತನ ಕಾರ್ಯಾಚರಣೆಯನ್ನ ಸಮ್ಮೇಳನದ ಮುಖಾಂತರ ಘೋಷಣೆ ಮಾಡುತ್ತೆ. ಈ ಸಮ್ಮೇಳನದ ಮುಖಾಂತರ ವಿದ್ಯಾರ್ಥಿ ಪರಿಷತ್ತಿನ ವರ್ಷಪೂರ್ತಿ ಆಕ್ಟಿವಿಟೀಸ್ಗಳಿಗೆ ಒಂದು ಚೈತನ್ಯವನ್ನು ತುಂಬುವಂತ ಕಾರ್ಯ ಕೂಡ ಆಗುತ್ತೆ. ವಿದ್ಯಾರ್ಥಿ ಪರಿಷತ್ತು ಕಳೆದ 77 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಸಂಘಟನೆ, ಇಡೀ ಭಾರತಾದ್ಯಂತ ಇರುವಂತಹ ವಿದ್ಯಾರ್ಥಿ ಸಂಘಟನೆ, ರಾಷ್ಟ್ರೀಯ ಚಿಂತನೆಗಳಿಗೆ ಪ್ರೇರಣಾದಾಯಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸ್ವಾಮಿ ವಿವೇಕಾನಂದರನ್ನ ಆದರ್ಶವಾಗಿ ಇಟ್ಕೊಂಡು ಈ ದೇಶದಲ್ಲಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವಂತಹ ಒಂದು ವಿದ್ಯಾರ್ಥಿ ಸಂಘಟನೆ. ಈ ವಿದ್ಯಾರ್ಥಿ ಸಂಘಟನೆಯ ಕರ್ನಾಟಕ ದಕ್ಷಿಣ ಪ್ರಾಂತದ 45ನೇ ಪ್ರಾಂತ ಸಮ್ಮೇಳನ ಇದೇ ಡಿಸೆಂಬರ್ 17, 18, 19ರಂದು ಕೊಡಗು ಗೌಡ ಸಮುದಾಯ ಭವನದಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ಒಟ್ಟು 9 ಸಂಘಟನಾತ್ಮಕ ವಿಭಾಗಗಳಿಂದ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಮ್ಮೇಳನ ಡಿಸೆಂಬರ್ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಧ್ವಜಾರೋಹಣ ಮತ್ತೆ ಮೇಜರ್ ಜನರಲ್ ತಿಮ್ಮಯ್ಯರವರ ಪ್ರದರ್ಶನಿಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅಧಿಕೃತವಾಗಿ ಚಾಲನೆ ನೀಡಲಾಗುತ್ತೆ. ವಿದ್ಯಾರ್ಥಿ ಪರಿಷತ್ನ ಧ್ವಜಾರೋಹಣ ಆಗುತ್ತೆ ಮತ್ತೆ ಪ್ರದರ್ಶನ ಉದ್ಘಾಟನೆ ಆಗುತ್ತೆ. ಆ ಪ್ರದರ್ಶನಿಯಲ್ಲಿ ತಿಮ್ಮಯ್ಯ ಅವರ ಕುರಿತಾಗಿ, ಕಾರ್ಯಪ್ಪ ಅವರ ಕುರಿತಾಗಿ ಹಾಗೂ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ವಿವಿಧ ಚಟುವಟಿಕೆಗಳು, ಕಾರ್ಯಕ್ರಮಗಳು, ಹೋರಾಟಗಳ ಕುರಿತಾಗಿ ಪ್ರದರ್ಶನಿಯಲ್ಲಿ ಒಂದು ಪ್ರದರ್ಶನದ ವ್ಯವಸ್ಥೆ ಇರುತ್ತೆ. ಅದೇ ರೀತಿಯಾಗಿ ಈ ಸಮ್ಮೇಳನದ ಪ್ರದರ್ಶನ ಉದ್ಘಾಟನೆಗೆ ಶ್ರೀಮತಿ ರಾಣಿ ಮಾಚಯ್ಯ ಅವರು, ಪದ್ಮಶ್ರೀ ಪುರಸ್ಕೃತರು, ಸಾಹಿತಿಗಳು, ಇವರು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಪ್ರದರ್ಶನ ಉದ್ಘಾಟನೆಗೆ 17ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸಮ್ಮೇಳನದ ಉದ್ಘಾಟನೆ ನಡೆಯುತ್ತೆ. ಈ ಉದ್ಘಾಟನೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಾಲಕೃಷ್ಣ ಜಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಗಳು, ಹಾಗೂ ಶ್ರೀ ಅರ್ಜುನ್ ದೇವಯ್ಯರವರು, ಸಿಇಒ ಅಭಿಮನ್ಯು ಅಕಾಡೆಮಿ, ರಾಷ್ಟ್ರೀಯ ಅಥ್ಲೆಟಿಕ್ ಚಾಂಪಿಯನ್ ಕೂಡ ಆಗಿದ್ದಂಥವರು. ಇವರು ಈ ಇಬ್ಬರು ಮುಖ್ಯ ಅತಿಥಿಗಳು ನಮ್ಮ ಒಂದು ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಸಮ್ಮೇಳನದ ವಿಶೇಷತೆಗಳಲ್ಲಿ ಏನಂತ ಹೇಳಿದ್ರೆ 19ನೇ ತಾರೀಕು ಸಮ್ಮೇಳನದ 3ನೇ ದಿನ ಯುವ ಪುರಸ್ಕಾರ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಈ ಬಾರಿ ಯುವ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಾಘವೇಂದ್ರ ಜೋಶಿರವರು, ಮೀಡಿಯಾ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರು, ಹಾಗೂ ಈ ಬಾರಿಯ ಒಂದು ಯುವ ಪುರಸ್ಕಾರ ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿರುವಂತಹ ಶ್ರೀ ಮನೋಜ್ ನಂದೀಶಪ್ಪ ಅಂತೇಳಿ ಮೂಲತಃ ಬೆಂಗಳೂರಿನವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ನೆರವೇರಿಸಿದ್ದಾರೆ. ಜೊತೆಗೆ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ, ಪ್ರಸ್ತುತ ಸ್ಥಿತಿಗತಿ, ಸರ್ಕಾರಿ ಉದ್ಯೋಗಗಳ ಶೀಘ್ರ ನೇಮಕಾತಿ ಆಗ್ರಹ ಹಾಗೂ ಶಿಕ್ಷಣದಲ್ಲಿ ಎಐ ಕುರಿತಾಗಿ ನಿರ್ಣಯ ಮಂಡಿಸಿ ಅಂಗೀಕರಿಸಲಾಗುವುದು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಮ್ಮೇಳನದ ಭವ್ಯ ಶೋಭಾಯಾತ್ರೆ ಹಾಗೂ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ ಎಂದು ಪ್ರವೀಣ್ ಮಾಹಿತಿ ನೀಡಿದರು. ಗೋಷ್ಠಿಯಲ್ಲಿ ಮಡಿಕೇರಿಯ ಲೆಕ್ಕ ಪರಿಶೋಧಕರು ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಈಶ್ವರ್ ಭಟ್, ಎಬಿವಿಪಿ ಸಂಚಾಲಕ ಗಂಧರ್ವ ಟಿಡಿ ಮತ್ತು ಮಂಗಳೂರಿನ ಕೌಶಲ್ಯ ಉಪಸ್ಥಿತರಿದ್ದರು.